ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪಾಪಿಗಳೇ ಬಂದು ಬೇರೆಯವರನ್ನ ಪಾಪಿ ಪಾಪಿ ಅಂತ ಕರೆದು ಪುಣ್ಯ ಮಾಡೋದನ್ನ ಹೇಳ್ತಾ ಇದ್ರಂತೆ. ಅದೇ ಥರ ಆಗಿದೆ ನಮ್ಮ ರಾಜ್ಯದಲ್ಲಿರೋ ಸಿದ್ದರಾಮಯ್ಯ ಸರ್ಕಾರದ ಕತೆ. ಈಗ ಮತ್ತೆ ಸಿದ್ದರಾಮಯ್ಯ ಸಾಧನಾ ಸಮಾವೇಶವನ್ನು ಮಾಡಿಕೊಂಡಿದ್ದಾರೆ. ಪಾಪ, ಇದೇ ಸಮಯದಲ್ಲಿ ಸಿದ್ದುಗೆ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಅದರಲ್ಲೂ ಕರ್ನಾಟಕದ SIR ಅವರ ಪಾಲಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸದ್ಯಕ್ಕೆ ಯಮನ ಹಾಗೆ ಕಾಡೋಕೆ ಶುರುವಾಗಿದೆ. ಈಗಾಗಲೇ ನುಡಿದಂತೆ ನಡೆಯದ ಸಿದ್ದರಾಮಯ್ಯ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಅನ್ನೋ ಕಥೆಯನ್ನು ಹೇಳ್ತಾ ಸಾಧನೆಯೇ ಇಲ್ಲದ ಸಾಧನಾ ಸಮಾವೇಶವನ್ನು ಮಾಡ್ತಾ ಅದಕ್ಕೂ ನಮ್ಮದೇ ದುಡ್ಡನ್ನು ಹಾಳು ಮಾಡ್ತಾ ಅವರವರ ತೆವಲುಗಳನ್ನು ತೀರಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ಸಿದ್ದು ಸರ್ಕಾರಕ್ಕೆ ಮತ್ತು ಅವರ ಸಾಧನಾ ಸಮಾವೇಶಕ್ಕೆ ದೊಡ್ಡ ಶಾಕ್ ಕೊಡ್ತಾ ಇರೋದು ಯಾರು? ಆ ಹೊಡೆತ ಸಿದ್ದು ಸರ್ಕಾರವನ್ನು ಹೇಗೆ ಎಕ್ಸ್ಪೋಸ್ ಮಾಡ್ತಾ ಇದೆ? ಕರ್ನಾಟಕದಲ್ಲಿ SIR ನಡೆದರೆ ಕಾಂಗ್ರೆಸ್ ಪರಿಸ್ಥಿತಿ ಅದೇನಾಗತ್ತೆ? SIR ನಡೆಯುತ್ತೆ ಅನ್ನೋದು ಗೊತ್ತಾದ ತಕ್ಷಣ ರಾಜ್ಯ ಕಾಂಗ್ರೆಸ್ ಮತ್ತು ಹೈಕಮಾಂಡ್ ಕಕ್ಕಾಬಿಕ್ಕಿಯಾಗಿ ಬರ್ನಾಲ್ ಹುಡುಕ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಸಿದ್ದರಾಮಯ್ಯ ಅಂದರೆ ಬಡವರ ಬಂಧು, ಬಡವರ ಪಾಲಿನ ಭಾಗ್ಯವಂತ, ಬಿಟ್ಟಿ ಭಾಗ್ಯಗಳ ಭಗವಂತ ಅಂತ ನಾನು ಹೇಳ್ತಾ ಇಲ್ಲ. ಬದಲಾಗಿ ಸಿದ್ದರಾಮಯ್ಯ ಮತ್ತು ಅವರ ಹಿಂದೆ ಇರೋ 4 ಜನ ಹೇಳ್ತಾ ಇರ್ತಾರೆ. ಅದೇ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟರು, ಅದರಿಂದ ಅವರ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂತು. ಹೇಗೋ ಹೇಳಿದ್ದಾರೆ. ಆ ಗ್ಯಾರಂಟಿಗಳನ್ನಾದರೂ ಸರಿಯಾಗಿ ಕೊಡ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ. ಆದರೂ ಸಿದ್ದರಾಮಯ್ಯ ಪ್ರತಿ ವರ್ಷ ಸಾಧನಾ ಸಮಾವೇಶ ಅಂತ ಮಾಡ್ತಾರೆ. ಅದಕ್ಕೂ ಜನರ ತೆರಿಗೆ ಹಣವೇ ವೇಸ್ಟು. ಯಾಕ್ರಿ ಸಿದ್ದರಾಮಯ್ಯ ಜನರ ತೆರಿಗೆ ಹಣ ನಿಮ್ಮ ಸಾಧನಾ ಸಮಾವೇಶಕ್ಕೆ ಖರ್ಚು ಮಾಡ್ತೀರಾ ಅಂದರೆ, ಅಯ್ಯೋ, ಜನರಿಗೆ ಕೊಟ್ಟಿರೋ ಗ್ಯಾರಂಟಿಗಳು ಸರ್ಕಾರದ್ದು, ಸಾಧನಾ ಸಮಾವೇಶ ಕೂಡ ಸರ್ಕಾರದ್ದು, ಹಾಗಾಗಿ ನಾವು ಜನರ ದುಡ್ಡನ್ನೇ ಖರ್ಚು ಮಾಡಬೇಕು ಅಂತಾರೆ. ಅದೇ ರಾಜ್ಯದಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ, ಅದನ್ನು ಮಾಡಿ ಸ್ವಾಮಿ ಅಂತ ಕೇಳಿದರೆ ಇದ್ದಕ್ಕಿದ್ದ ಹಾಗೆ DK ಶಿವಕುಮಾರ್ ಮಾತಾಡ್ತಾರೆ. ಯಾಕ್ರಿ ನಾವು ಗ್ಯಾರಂಟಿ ಕೊಡ್ತಾ ಇಲ್ವಾ? ಸರ್ಕಾರದಲ್ಲಿ ಸದ್ಯಕ್ಕೆ ದುಡ್ಡಿಲ್ಲ, ಜನರು ಒಂದಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಿದರೆ ನೋಡೋಣ ಅಂತಾರೆ. ಅದಕ್ಕಾಗಿ ಯಾವುದರಲ್ಲಿ ಜನರಿಂದ ಎಷ್ಟು ಕಿತ್ಕೊಳ್ಳೋಕೆ ಆಗುತ್ತೋ ಅಷ್ಟು ದುಡ್ಡನ್ನು ಕಿತ್ತುಕೊಳ್ತಾನೆ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಮಾತ್ರ ಅಯ್ಯೋ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಮೋದಿ ಏನ್ರಿ ಮಾಡ್ತಾ ಇದ್ದಾರೆ, ಬಡವರನ್ನ ಕಿತ್ತು ತಿಂತಾ ಇದ್ದಾರೆ ಅಂತ ಮಾತಾಡ್ತಾ ಇರ್ತಾರೆ. ಪ್ರಧಾನಿ ಮೋದಿ ಮಧ್ಯಪ್ರಾಚ್ಯದ ಯುದ್ಧ ನಡೀತಾ ಇದೆ, ಅದಕ್ಕೆ ಚಿನ್ನ ಮತ್ತು ಪೆಟ್ರೋಲ್ ಬಳಕೆಯನ್ನು ಕಮ್ಮಿ ಮಾಡಿ ಅಂದರು. ಅದೇ ಕಾರಣಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಾಯಿತು. ಅದೇ ನಮ್ಮ ರಾಜ್ಯದಲ್ಲಿ ಯುದ್ಧನೂ ಇಲ್ಲ, ಶುದ್ಧ ಅನ್ನೋದು ಮೊದಲೇ ಇಲ್ಲ. ಆದರೂ ನಾವು ಎಲ್ಲದರ ಮೇಲೂ ಹೆಚ್ಚುವರಿ ತೆರಿಗೆಯನ್ನು ಕಟ್ಟೋ ಕೆಲಸವನ್ನು ಮಾಡ್ತಾನೇ ಇದ್ದೀವಿ. ವಿದ್ಯುತ್ ದರ ಮಾತಾಡೋ ಹಾಗೆ ಇಲ್ಲ, ನೀರಿನ ದರ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮನೆ ಅಥವಾ ಜಮೀನಿನ ಕಂದಾಯ ಕಟ್ಟೋಕೆ ಹೋದರೆ ರೈತರ ಕಣ್ಣಲ್ಲಿ ನೀರು ಪ್ರತಿದಿನ ಬರುತ್ತೆ. ಇದರ ಮಧ್ಯೆ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಯಾವುದೇ ಶಾಸಕರಿಗೂ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಇದೇ ಸಿದ್ದರಾಮಯ್ಯ. ಅಲ್ಲಿ ಶಾಸಕರು ಗೋಳಾಡ್ತಾ ಇದ್ದಾರೆ. ಇನ್ನು ಕೆಲ ಕ್ಷೇತ್ರಗಳಲ್ಲಿ, ಅದರಲ್ಲೂ ಬೆಂಗಳೂರಿನ ಬಹುತೇಕ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇರೋ ಕ್ಷೇತ್ರಗಳಲ್ಲಿ ಅದೇನೋ ಮಾಡಿ ದಬಾಕ್ತೀವಿ ಅಂತ ರಸ್ತೆಗಳನ್ನಾಗಿದ್ದು ವರ್ಷಗಳೇ ಕಳೆದು ಹೋಗಿವೆ. ಇವತ್ತಿಗೂ ಆ ರಸ್ತೆಗಳು ಸರಿಯಾಗಿಲ್ಲ. ಅವು ಮುಂದಿನ 2 ವರ್ಷ ಆದರೂ ಸರಿಯಾಗುತ್ತವೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದರೆ ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿರೋ ಏರಿಯಾಗಳು. ಆ ಏರಿಯಾಗಳಲ್ಲಿ ಕೆಲಸ ಮಾಡೋಕ್ಕೆ ಸಿದ್ದು ಸರ್ಕಾರ ಆಯ್ಕೆ ಮಾಡಿಕೊಳ್ಳೋಕೆ ಕಾರಣ ಅಂದರೆ ಅಲ್ಲಿ ಅರ್ಧ ಕೆಲಸ ಮಾಡಿದರೆ ಯಾರು ಬಂದು ಕೇಳಲ್ಲ, ಅದನ್ನು ಪೂರ್ತಿ ಮಾಡಿ ಅಂತ ಮಾತಾಡೋರು ಇಲ್ಲ. ಅಲ್ಲಿ ಸಿದ್ದರಾಮಯ್ಯ ಪಕ್ಷದ 4 ಜನರು ಅವರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೊಳ್ಳೆ ಹೊಡಿತಾರೆ. ಜೊತೆಗೆ ಕೆಲಸಗಳು ಮುಗಿಯೋದು ತಡ ಆದರೆ ಇನ್ನೊಂದಷ್ಟು ಹಣವನ್ನು ಬಿಡುಗಡೆ ಮಾಡಿ ಮತ್ತಷ್ಟು ಕೊಳ್ಳೆ ಹೊಡೆದು ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನು ದೋಚಿಕೊಳ್ಳೋದು. ಸರಿ ಬಿಡಿ, ಅವರ ಕರ್ಮ. ಮತ ಹಾಕಿ ಅಧಿಕಾರದಲ್ಲಿ ಕೂರಿಸಿದ್ದಾಗಿದೆ. ಜನರು ಕುರಿಗಳಾಗಿದ್ದಾರೆ. ಯಾವ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಆದರೂ ನಮ್ಮ ರಾಜ್ಯದ ಸಿದ್ದು ಸರ್ಕಾರ ಮಾತ್ರ ಪ್ರತಿ ವರ್ಷ ಸಾಧನೆಯೇ ಇಲ್ಲದೆ ಸಾಧನಾ ಸಮಾವೇಶವನ್ನು ಮಾಡ್ತಾರೆ. ಅಲ್ಲಿ ಕೊಟ್ಟಿರೋ ಭರವಸೆಗಳು ಅಂದರೆ ಗ್ಯಾರಂಟಿಗಳನ್ನಾದರೂ ಕೊಡ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ. ಈಗಾಗಲೇ ಗೃಹಲಕ್ಷ್ಮಿಯ ಸುಮಾರು 700 ಕೋಟಿ ಹಣವನ್ನು ಬಾಕಿ ಇಟ್ಕೊಂಡಿದ್ದಾರೆ ಅನ್ನೋ ಲೆಕ್ಕವನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಡ್ತಾ ಇದ್ದಾರೆ. ಅದನ್ನು ನಾಳೆನೋ ನಾಡಿದ್ದೋ ಕೊಟ್ಟು ಬಿಡ್ತೀವಿ ಅಂತಾರೆ. ಅವರು ಕೊಟ್ಟಾಗ, ನಮ್ಮ ಜನ ತಗೊಂಡಾಗ. ಹಾಗಂತ ಇದೇ ಫೈನಲ್ ಅಲ್ಲ. ಯಾಕಂದರೆ ಈಗಾಗಲೇ ಗೃಹಲಕ್ಷ್ಮಿಯಿಂದ ಬಹಳಷ್ಟು ಜನರನ್ನು ತೆಗೆದುಹಾಕಲಾಗಿದೆ. ಅದೆಷ್ಟೋ ವಿಕಲಚೇತನರು ಮತ್ತು ವಿಧವೆಯರ ಪಿಂಚಣಿಗಳು ಬರ್ತಾನೇ ಇಲ್ಲ. ಆ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅನ್ನೋ ಆರೋಪ ಇದೆ.
ಅದು ನಾವು ಕೆಲವರನ್ನು ವಿಚಾರಿಸಿದಾಗ ನಿಜ ಅನ್ನಿಸ್ತಾ ಇದೆ. ಇದರ ಜೊತೆ ಸಿದ್ದರಾಮಯ್ಯ ಸರ್ಕಾರದ ಗೃಹ ಜ್ಯೋತಿ ಇದರ ಕರ್ಮ ಹೇಳೋ ಹಾಗೆ ಇಲ್ಲ. ಮೊದಲೆಲ್ಲ 200 ರೂಪಾಯಿ ವಿದ್ಯುತ್ ಬಿಲ್ ಬರ್ತಾ ಇದ್ದವರಿಗೆಲ್ಲ ಈಗ ಸಾವಿರ ಬರ್ತಾ ಇದೆ. ಒಂದು ಬಾರಿ ಬಿಲ್ ಪಾವತಿ ಮಾಡಿದರೆ ಮತ್ತೆ ಅದೆಷ್ಟೇ ಕಡಿಮೆ ವಿದ್ಯುತ್ ಬಳಕೆ ಮಾಡಿದ್ರೂ ವಿದ್ಯುತ್ ಬಿಲ್ ಕಮ್ಮಿ ಆಗೋದೇ ಇಲ್ಲ. ಇಂತಹ ಅನುಭವ ಬಹಳಷ್ಟು ಜನರಿಗೆ ಆಗಿದೆ. ಅದು ಪ್ರತಿ ತಿಂಗಳು ನಮಗೂ ಆಗ್ತಾನೇ ಇದೆ. ಅದರ ಜೊತೆ ಸರ್ಕಾರ ನೌಕರರಿಗೆ ಕೊಡಬೇಕಿದ್ದ PF ಮೊತ್ತವನ್ನು ಅದೇ ವಿದ್ಯುತ್ ಬಿಲ್ಲಿನಲ್ಲಿ ಸೇರಿಸಲಾಗಿದೆ. ಅದನ್ನು ಜನರೇ ಪಾವತಿ ಮಾಡಬೇಕು. ಅಲ್ಲಿಗೆ 4 ಜನರಿಗೆ ಉಚಿತ ವಿದ್ಯುತ್ ಸಿಕ್ಕಿದ್ರೆ 8 ಜನರಿಂದ 4 ಪಟ್ಟು ಹೆಚ್ಚು ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ರಾಜ್ಯದ ವಿದ್ಯುತ್ ದರ ನೋಡಿಯೇ ಕೆಲ ಕಂಪನಿಗಳು ರಾಜ್ಯವನ್ನು ಖಾಲಿ ಮಾಡಿದ್ವು. ಇನ್ನು ಕೆಲ ಕಂಪನಿಗಳು ರಾಜ್ಯಕ್ಕೆ ಬರೋದಕ್ಕೆ ಭಯವನ್ನು ಪಡ್ತಾ ಇವೆ. ಇಷ್ಟಕ್ಕೆ ಈ ಸರ್ಕಾರದ ಕರ್ಮಕಾಂಡ ಮುಗಿಯಲ್ಲ. ಇನ್ನು ಅದೆಂಥದ್ದು ಅನ್ನಭಾಗ್ಯವನ್ನು ಕೊಡ್ತೀವಿ ಅಂದರು. ಅಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಅಕ್ಕಿಗೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಹೆಸರನ್ನು ಹಾಕ್ಕೊಂಡಿದ್ದಾರೆ. ಅದನ್ನಾದರೂ ಸರಿಯಾಗಿ ಕೊಡ್ತಾರಾ ಅಂದರೆ ಖಂಡಿತ ಇಲ್ಲ. ಯಾವುದೇ ಪಡಿತರ ಅಂಗಡಿಗೆ ಹೋದರೆ ಅಲ್ಲಿ ರೌಡಿಸಮ್ ನಡೀತಾ ಇದೆ. ಕೊಡಬೇಕಾಗಿರೋ ಅಕ್ಕಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಕೇಳಿದರೆ ಜನರ ಮೇಲೆ ದಬ್ಬಾಳಿಕೆ ನಡೆಸಲಾಗ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೇ ಸಿದ್ದರಾಮಯ್ಯ, ಅಂದರೆ ಈ ಸರ್ಕಾರದ ಮಂತ್ರಿಗಳು ಮತ್ತು ಶಾಸಕರು. ಯಾಕಂದರೆ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಮಾಡೋಕ್ಕೆ ದುಡ್ಡೇ ಇಲ್ವಲ್ಲ. ಅದನ್ನಾದರೂ ಬಿಡುಗಡೆ ಮಾಡಿದರೆ ಅಲ್ಲಿ ಒಂದಷ್ಟು ಕಳ್ಳತನ ಮಾಡಿಕೊಳ್ತಾ ಇದ್ರು. ಈಗ ಅದು ಆಗ್ತಾ ಇಲ್ಲ. ಹಾಗಾಗಿ ಬಡವರಿಗೆ ಕೊಡೋ ಅಕ್ಕಿಯಲ್ಲೇ ಕಳ್ಳತನ ಮಾಡ್ತಾ ಬಡವರ ಹೊಟ್ಟೆಯ ಮೇಲೆ ಹೊಡಿತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಬಡವರ ಸರ್ಕಾರ. ಒದ್ರೆ ಒದೆಸಿಕೊಳ್ಳಿ, ಅದು ನಿಮ್ಮ ಕರ್ಮ. ಇಂಥದ್ದೇ ಘಟನೆ ನಿನ್ನೆ ಕೂಡ ನಡೆದಿದೆ. ಹಾಗೆಯೇ 4ನೇ ಗ್ಯಾರಂಟಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಆ ದುಡ್ಡನ್ನು ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಗೆ ನೀಡಬೇಕಾಗಿತ್ತು. ಅಲ್ಲಿ ಸುಮಾರು 4,000 ಕೋಟಿ ಹಣವನ್ನು ಈಗಾಗಲೇ ಬಾಕಿ ಇಟ್ಕೊಂಡಿದ್ದಾರೆ ಇದೇ ಸಿದ್ದರಾಮಯ್ಯ. ಈಗಾಗಲೇ ಚಾಲಕರು ಮತ್ತು ನಿರ್ವಾಹಕರಿಗೆ ಪ್ರತಿ ತಿಂಗಳು ಅರ್ಧ ಸಂಬಳವನ್ನು ಮಾತ್ರ ಕೊಡಲಾಗ್ತಾ ಇದೆ. ಸುಮಾರು 5-6 ವರ್ಷಗಳಿಂದ ಅವರ ಸಂಬಳ ಹೆಚ್ಚಳ ಆಗಿಲ್ಲ. ಅದನ್ನು ಸಿದ್ದರಾಮಯ್ಯ ಸರ್ಕಾರವನ್ನು ಕೇಳಿದರೆ ಅದಕ್ಕೂ ನಮಗೂ ಸಂಬಂಧ ಏನ್ರಿ, ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಆಗ BJP ಸರ್ಕಾರ ಇತ್ತು, ಅವರನ್ನು ಕೇಳ್ಕೊಳ್ಳಿ ಅನ್ನೋ ಕಥೆಯನ್ನು ಹೇಳ್ತಾ ಇದ್ದಾರೆ. ಅವರು ಹೇಸಿಗೆಯನ್ನು ತಿಂದರು ಅಂತ ಜನರು ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ರು. ಆದರೆ ಈಗ ಗೆದ್ದಿರೋ ಸಿದ್ದರಾಮಯ್ಯ ನೋಡಿದರೆ ಅವರ ಪಕ್ಷ ಕೇಳಿ ನಮ್ಮ ಪಕ್ಷದಲ್ಲ ಅಂದರೆ ಅರ್ಥ ಇದೆಯಾ? ಇಲ್ಲಿ ರಾಜ್ಯ ಸರ್ಕಾರ ಅನ್ನೋದು ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಈಗ ಇರೋದು ಕರ್ನಾಟಕ ಸರ್ಕಾರ, ಆಗ ಇದ್ದಿದ್ದು ಕರ್ನಾಟಕ ಸರ್ಕಾರ. ಅದನ್ನು ಬಿಟ್ಟು ಪಕ್ಷದ ಹೆಸರನ್ನು ಹೇಳಿದರೆ ಅದ್ಯಾವ ನ್ಯಾಯ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾರಿಗೆ ನೌಕರರ ಕಷ್ಟ ಯಾವನು ಕೇಳೋನೇ ಇಲ್ಲ. ಇಲ್ಲಿ ಸುಮ್ಮನೆ ಇದ್ದವರಿಗೆ ಬಿಟ್ಟಿ ಭಾಗ್ಯ ಅಂತೆ, ಕಷ್ಟಪಟ್ಟು ದುಡಿಯೋರಿಗೆ ಹೊಟ್ಟೆಗೆ ಊಟವೇ ಇಲ್ವಂತೆ. ಇದು ಸಿದ್ದರಾಮಯ್ಯ ಸರ್ಕಾರದ ಸಲಿಯತ್ತು. ಪಾಪ ಆ ಸಾರಿಗೆ ನೌಕರರು ನಮಗೆ ನ್ಯಾಯಯುತವಾಗಿ ಸಂಬಳ ಕೊಡಿ ಅನ್ನೋ ಪ್ರತಿಭಟನೆ ಮಾಡೋಕ್ಕೆ ನಿನ್ನೆ ದಿನಾಂಕವನ್ನು ನಿಗದಿ ಮಾಡಿಕೊಂಡಿದ್ರು. ಆದರೆ ಸಿದ್ದು ಸರ್ಕಾರ ಯಾರೋ ಇಬ್ಬರಿಂದ PIL ಹಾಕಿಸಿ ಹೈಕೋರ್ಟಲ್ಲೇ ಅಯ್ಯೋ ಸ್ವಾಮಿ, ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿದರೆ ಜನರಿಗೆ ತೊಂದರೆ ಆಗತ್ತೆ, SSLC ಪರೀಕ್ಷೆ ಬೇರೆ ಇದೆ ಅನ್ನೋ ವಾದವನ್ನೇ ಮಂಡಿಸಿದ್ರು. ಅದಕ್ಕೆ ನ್ಯಾಯಾಲಯ ಕೂಡ ಪ್ರತಿಭಟನೆ ಮಾಡಬಾರ್ದು, ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ದು ಆಯಿತು. ಅದರಿಂದ ನಿನ್ನೆಯ ಪ್ರತಿಭಟನೆ ನಿಂತು ಹೋಯಿತು. ಅಲ್ಲಿ ಜನರಿಗೆ ತೊಂದರೆ ಆಗತ್ತೆ. ಆ ತೊಂದರೆಗಳು ಆಗದ ಹಾಗೆ ಸಾರಿಗೆ ನೌಕರರು ನೋಡಿಕೊಳ್ಳಬೇಕು, ಸರಿ. ಅದೇ ಸಾರಿಗೆ ನೌಕರರ ಕುಟುಂಬಕ್ಕೆ ತೊಂದರೆ ಆದರೆ ಕೇಳೋರು ಯಾರು? ಸರ್ಕಾರ ಈಗಾಗಲೇ 3 ವರ್ಷಗಳಿಂದ ಪದೇ ಪದೇ ಇಲ್ಲದ ಸುಳ್ಳುಗಳನ್ನು ಹೇಳ್ತಾ ಕಾಲವನ್ನು ತಳ್ತಾ ಇದೆ. ಸಂವಿಧಾನದ ಪ್ರಕಾರ ಪ್ರತಿ ಮನುಷ್ಯನಿಗೂ ಬದುಕೋದು ಮೂಲಭೂತ ಹಕ್ಕು. ಆದರೆ ಅದೇ ಸಾರಿಗೆ ನೌಕರರಿಗೆ ಆ ಮೂಲಭೂತ ಹಕ್ಕು ಇಲ್ವಾ? ಅಥವಾ ಅದನ್ನು ಯಾವುದೋ ಒಂದು ಸರ್ಕಾರ ಕಿತ್ತುಕೊಳ್ಳಬಹುದಾ? ಇದನ್ನು ಯಾಕೆ ನ್ಯಾಯಾಧೀಶರು ಯೋಚನೆ ಮಾಡಿಲ್ಲ? ಅಥವಾ ಸಾರಿಗೆ ನೌಕರರ ಪರ ವಕೀಲರು ಯಾಕೆ ಕೇಳಿಲ್ಲ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೊಳ್ಬೇಕು ಅಂತ ಈಗ ಬಹಳಷ್ಟು ಜನರಿಗೆ ಅನ್ನಿಸಿರೋದು ಮಾತ್ರ ನಿಜ. ಆದರೂ ಇಷ್ಟೆಲ್ಲ ಬಾಕಿ ಇದ್ದರೂ ಸಾಧನ ಸಮಾವೇಶ ಮಾಡಿಕೊಂಡಿದ್ದಾರೆ. ಆ ಸಮಾವೇಶನೋ ಅದನ್ನು ನೋಡಿದರೆ ನಮ್ಮೂರಲ್ಲಿ ಕೂಲಿ ಮಾಡೋ ವ್ಯಕ್ತಿ ಹುಟ್ಟುಹಬ್ಬ ಅದಕ್ಕಿಂತ ಜೋರಾಗಿರುತ್ತೆ. ಅಂದರೆ ಯೋಚನೆ ಮಾಡಿ, ಈ ಬಾರಿ ತುಮಕೂರಲ್ಲಿ ನಡೆದ ಸಾಧನ ಸಮಾವೇಶ ಅದೆಷ್ಟರ ಮಟ್ಟಿಗೆ ಇತ್ತು ಅಂತ. ಹಾಗಂತ ಸಿದ್ದು ಸರ್ಕಾರ ಜನರಿಗೆ ತೊಂದರೆ ಆಗ್ತಾ ಇದೆ, ನೌಕರರಿಗೆ ನೀಡಬೇಕಾದ ಸಂಬಳ ಸರಿಯಾಗಿ ನೀಡಿಲ್ಲ ಅಂತ ಸಾಧನ ಸಮಾವೇಶವನ್ನು ಆ ರೀತಿ ಮಾಡಿಕೊಂಡಿದ್ದಾರೆ ಅಂತ ಯಾರು ಅಂದ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ಅಸಲಿ ಕಾರಣವೇ ಬೇರೆ ಇದೆ. ಅದೇ ಕರ್ನಾಟಕದಲ್ಲಿ ಮುಂದಿನ ತಿಂಗಳಿಂದ ನಡೆಯೋ SIR ಪ್ರಕ್ರಿಯೆ. ಯಾಕಂದರೆ ಈಗಾಗಲೇ ವರದಿಯೊಂದು ಹೈಕಮಾಂಡ್ ಕೈ ಸೇರಿದೆ.
ಅದರಲ್ಲಿ ಕರ್ನಾಟಕದಲ್ಲಿ SIR ನಡೆದರೆ ಕಾಂಗ್ರೆಸ್ ಈಗ ಗೆದ್ದಿರೋದ್ರಲ್ಲಿ 100ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೆ ಅನ್ನೋ ಶಾಕಿಂಗ್ ವಿಚಾರ ಅದರಲ್ಲಿದೆ. ಅದಕ್ಕೂ ಕಾರಣ ಅಂದರೆ ಮುಂದಿನ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕೋದು ಕೇವಲ ಮುಸ್ಲಿಮರು ಮತ್ತು ಕೆಲ ಮಹಿಳೆಯರು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಮತ್ತು ಅವರಿಗೆ ಸಿಕ್ಕಿರೋ ವರದಿ. ಅದರಲ್ಲಿ ಬಹಳಷ್ಟು ಮುಸ್ಲಿಮರ ಬಳಿ ಇಲ್ಲಿ ಹುಟ್ಟಿರೋದಕ್ಕೆ ಬೇಕಾದ ದಾಖಲೆಗಳೇ ಇಲ್ಲವಂತೆ. ಹಾಗಾಗಿ ಬಹಳಷ್ಟು ಜನರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುತ್ತವೆ. ಜೊತೆಗೆ ಹಿಂದೂಗಳೆಲ್ಲ ಮುಂದಿನ ಬಾರಿಗೆ ಕಾಂಗ್ರೆಸ್ಗೆ ಕೈಯನ್ನು ಕೊಡ್ತಾರೆ. ಮತ್ತೊಮ್ಮೆ 1997ರ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದರೂ ಬರಬಹುದು ಅನ್ನೋದು ಗೊತ್ತಾಗಿದೆ. ಇದಕ್ಕೆಲ್ಲ ಮತ್ತೊಮ್ಮೆ ಕಾರಣ ಅಂದರೆ ಅದು CM ಸಿದ್ದರಾಮಯ್ಯ. ಅವರು ಸರ್ಕಾರವನ್ನು ಸರಿಯಾಗಿ ನಡೆಸ್ತಾ ಇಲ್ಲ, ಅದೇ ಕಾರಣಕ್ಕೆ ಹಿಂದೂಗಳು ಮತವನ್ನು ಹಾಕ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಒಳಗೆ ನಡೀತಾ ಇರೋ ಚರ್ಚೆ. ಅದೇ ವಿಚಾರ ಈಗ ಕಾಂಗ್ರೆಸ್ ಒಳಗೆ ದೊಡ್ಡ ವಿಷಯ ಆಗಿದೆ. ಅದೇ ಕಾರಣಕ್ಕೆ ಈ ಬಾರಿಯ ಸಾಧನಾ ಸಮಾವೇಶದಲ್ಲಿ ಯಾವುದೇ ಹೈಕಮಾಂಡ್ ನಾಯಕರು ಇರಲಿಲ್ಲ, ಬರಲೂ ಇಲ್ಲ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಾತ್ರ ಹೋದರು. ನಾವು ನುಡಿದಂತೆ ನಡೆದಿದ್ದೀವಿ ಅಂದರು. ಅವರೇ ಹೂವಿನ ಹಾರವನ್ನು ಹಾಕ್ಕೊಂಡ್ರು, ಊಟವನ್ನು ಮಾಡಿಕೊಂಡ್ರು, ಮನೆಗೆ ಬಂದರು. ಅಲ್ಲಿಗೆ ಎಲ್ಲವೂ ಮುಕ್ತಾಯ. ಈಗಾಗಲೇ ಸಿದ್ದು ಸರ್ಕಾರ ಮಾಡಿರೋ ಸಾಧನೆಯ ಉತ್ತರ ಹೈಕಮಾಂಡನ್ನು ತಲುಪಿದೆ. ಮುಂದಿನ ಚುನಾವಣೆಯಲ್ಲಿ 40ರಿಂದ 50 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡ್ರೆ ಅದೇ ದೊಡ್ಡ ಸಾಧನೆ ಅಂತ ಹೇಳಲಾಗ್ತಾ ಇದೆ. ಅದು ನಿಜ ಕೂಡ ಹೌದು. ಅದೇ ಕಾರಣಕ್ಕೆ ಹೆಂಗಾದರೂ ಮಾಡಿ SIR ನಿಲ್ಲಿಸಬೇಕು ಅನ್ನೋ ಯೋಚನೆಯನ್ನು ಸಿದ್ದರಾಮಯ್ಯ ಮತ್ತೆ ತಂಡ ಮಾಡಿಕೊಂಡಿದೆ. ಅದಕ್ಕಾಗಿ ಮುಸ್ಲಿಮರಿಂದ ಪತ್ರವನ್ನು ತಗೊಂಡಿದೆ. ಅದೇ ಹೆಸರಲ್ಲಿ ಅಯ್ಯೋ ಮುಸ್ಲಿಮರಿಗೆ ಅನ್ಯಾಯ ಆಗುತ್ತೆ ಅಂತ SIR ಶುರುವಾದ ಮೇಲೆ ನ್ಯಾಯಾಲಯಕ್ಕೆ ಹೋದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಅದೇನೇ ಮಾಡಿದರೂ SIR ನಿಲ್ಲಲ್ಲ. ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಮಕಾಡೆ ಮಲಗೋದನ್ನು ಯಾರೂ ತಪ್ಪಿಸೋಕೆ ಆಗೋದೂ ಇಲ್ಲ. ಹಾಗಂತ ನಾನು ಹೇಳ್ತಾ ಇಲ್ಲ, ಅವರದ್ದೇ ಸರ್ಕಾರದ ಭಾಗ ಆಗಿರೋ ನಾಯಕರುಗಳೇ ಮಾತಾಡ್ತಾ ಇದ್ದಾರೆ. ಮುಂದೆ ಅದೇನಾಗುತ್ತೆ ಅನ್ನೋದನ್ನು ನೋಡೋಣ. ಇದು ಗೆಳೆಯರೇ, ಸಿದ್ದು ಸರ್ಕಾರದ ಸಾಧನೆಯೇ ಇಲ್ಲದ ಸಾಧನಾ ಸಮಾವೇಶ ಇದ್ದಕ್ಕಿದ್ದ ಹಾಗೆ ಎಕ್ಸ್ಪೋಸ್ ಆಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.